ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಂದನೆ. ಕ್ಯಾನ್ಸರ್ ಆಗಿರೋರಿಗೂ ಕೂಡ ಇದನ್ನ ಉಪಯೋಗಿಸ್ಬೋದು. ಕ್ಯಾನ್ಸರ್ ಅಂದ್ರೆ ಏನು? ಯಾವುದೇ ಅಂಗಾಂಗದಲ್ಲಿ ಆ ಜೀವಕೋಶಗಳಿಗೆ ಸ್ವಂತವಾಗಿ ಜೀವ ಚೈತನ್ಯವನ್ನು ಪಡಿತಕ್ಕಂಥ ಶಕ್ತಿ ಇರೋದಿಲ್ಲ. ಎಲ್ಲ ಜೀವಕೋಶಗಳಿಗೂ ಇನ್ನೊಂದು ಜೀವಕೋಶಗಳನ್ನ ಹುಟ್ಟಾಕ್ತಕ್ಕಂಥ ಶಕ್ತಿ ಇರುತ್ತೆ, ರೀಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಆದ್ರೆ ಅಲ್ಲಿ ಆ ಜೀವಕೋಶಗಳಿಗೆ ರೀಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ. ಅವಾಗ ಈ ಕ್ಯಾನ್ಸರ್ ಕಣಗಳು ಜಾಸ್ತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ನಮ್ಮ ಜೀವಕೋಶಗಳಿಗೆ ನಾವು ಶಕ್ತಿಯನ್ನು ತುಂಬಿದಾಗ ಅವಾಗ ಆ ಕ್ಯಾನ್ಸರ್ ಕಣಗಳೆಲ್ಲ ನಾಶವಾಗ್ತಾ ಬರುತ್ತೆ. ನಮ್ಮ ಜೀವಕೋಶಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ನಾವು ನಮ್ಮ ಜೀವಕೋಶಗಳಿಗೆ ಹೇಗೆ ನಾವು ಚೈತನ್ಯವನ್ನು ತುಂಬಬೇಕು ಅಂತಂದ್ರೆ, ನಾವು ಅದಕ್ಕೆ ನಂಬರ್ 0 ಅನ್ನ ಬರೆಯೋದ್ರ ಮೂಲಕ, ಬ್ಲ್ಯಾಕ್ ಕಲರ್ ಅಲ್ಲಿ ನಂಬರ್ 0. ಯಾವ ಅಂಗಾಂಗದಲ್ಲಿ ಕ್ಯಾನ್ಸರ್ ಆಗಿದೆಯೋ ಆ ಅಂಗಾಂಗದ ಜಾಯಿಂಟಿಗೆ ನಂಬರ್ 0 ಅಂತ ಬ್ಲ್ಯಾಕ್ ಕಲರ್ ಅಲ್ಲಿ ಬರೆದಾಗ ಅವಾಗ ನಮ್ಮ ಜೀವಕೋಶಗಳಿಗೆ ಚೈತನ್ಯ ಸಿಗುತ್ತೆ, ಶಕ್ತಿ ಸಿಗುತ್ತೆ. ನೋಡಿ, ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ನಮ್ಮ ದೇಹದ ಜಾಯಿಂಟ್ಗಳನ್ನ ತೋರಿಸ್ತಕ್ಕಂಥ ಎಲ್ಲ ಅಂಗಾಂಗದ ಒಂದೊಂದು ಜಾಯಿಂಟ್ ಕೂಡ ಒಂದೊಂದು ಅಂಗಾಂಗಗಳನ್ನ ಪ್ರತಿನಿಧಿಸುತ್ತೆ. ಆಕ್ಯುಪ್ರೆಷರ್, ಆಯುರ್ವೇದಿಕ್ ಆಕ್ಯುಪ್ರೆಷರ್ ಜಾಯಿಂಟ್ ಅಂತ ನೋಡ್ಕೊಳ್ಳಿ. ಇದು ಕನ್ನಡದಲ್ಲಿದೆ, ಇಂಗ್ಲಿಷ್ ನಾನು ನಿಮ್ಗೆ ಹಾಕ್ತೀನಿ. ನೀವು ಇದು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ. ಈ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ಇದರದೊಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ನಿಮ್ಮ ಯಾವುದೇ ಕಾಯಿಲೆ ಆದಾಗ ನೋಡಿ, ಇದು ಸ್ಟಮಕ್ ಜಾಯಿಂಟ್, ಇದು ಲಿವರ್ ಜಾಯಿಂಟ್, ಇದು ಕಿಡ್ನಿ ಜಾಯಿಂಟ್, ಈ ತರ ಇದು ರಿಪ್ರೊಡಕ್ಟಿವ್ ಜಾಯಿಂಟ್. ಈ ತರ ನಿಮ್ಗೆ ಎಲ್ಲಾ ಜಾಯಿಂಟ್ಗಳು, ಇದು ಲಂಗ್ಸ್ ಜಾಯಿಂಟ್, ಇದು ಸ್ಮಾಲ್ ಇಂಟೆಸ್ಟೈನ್, ಇದು ಲಾರ್ಜ್ ಇಂಟೆಸ್ಟೈನ್, ಇದು ಹಾರ್ಟ್ ಜಾಯಿಂಟ್, ಇದು ಸ್ಪ್ಲೀನ್ ಜಾಯಿಂಟ್. ಈ ತರ ಎಲ್ಲಾ ಅಂಗಾಂಗಗಳದ್ದು ಒಂದು ಜಾಯಿಂಟ್, ಪ್ರತಿಯೊಂದು ಜಾಯಿಂಟ್ ಇದೆ ನೋಡಿ. ಈ ಪ್ರತಿಯೊಂದು ಜಾಯಿಂಟಿಗೂ ಒಂದೊಂದು ಅಂಗಾಂಗಗಳು, ಎರಡೆರಡು ಮೂರು ಅಂಗಾಂಗಗಳನ್ನ ಗುರುತಿಸಿದ್ದಾರೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಜಾಯಿಂಟ್ನ. ಈ ಜಾಯಿಂಟ್ ಮೇಲೆ ನೀವು ನಂಬರ್ ಬರೆಯೋದ್ರಿಂದ, ಕಲರ್ ನಂಬರ್, ಯಾವ ಕಲರ್ ನಲ್ಲಿ ಯಾವ ನಂಬರ್ ಬರೀತೀರಾ ಅದ್ರ ಮೇಲೆ ಆ ಶಕ್ತಿಯ ಪ್ರವಾಹ ಆಗತ್ತೆ. ಈಗ ನಾನು ನಿಮ್ಗೆ ಫುಲ್ ತಿಳಿಸ್ತಾ ಬಂದಿರತಕ್ಕಂಥದ್ದು 0 ನಂಬರ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ. ಅದು ನಮ್ಮ ರೆಸೊನೇಟ್ ಮಾಡುತ್ತೆ, ರಿಪ್ರೊಡಕ್ಟಿವ್ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ನಮ್ಮ ಆರ್ಗನ್ ಅನ್ನ ಒಂದು ಸುಪ್ತ ಅವಸ್ಥೆಗೆ ತಗೊಂಡು ಹೋಗುತ್ತೆ, ಶೂನ್ಯ ಸ್ಥಿತಿಗೆ ತಗೊಂಡು ಹೋಗುತ್ತೆ. ಹಾಗೆ ಶೂನ್ಯ ಸ್ಥಿತಿಗೆ ತಗೊಂಡು ಹೋದಾಗ ನಮ್ಮಲ್ಲಿ ಹೊಸ ಚೈತನ್ಯ ಉತ್ಪತ್ತಿ ಆಗುತ್ತೆ. ನಾವು ಬೇರಿಗೆ ಹೇಗೆ ಶಕ್ತಿ ಕೊಡ್ತೀವೋ, ಬೇರಿಗೆ ಹೇಗೆ ಶಕ್ತಿಯನ್ನು ಕೊಟ್ಟಾಗ ಹೊಸ ಹೊಸ ಚಿಗುರು ಬರುತ್ತೋ, ಹಾಗೆ ನಮ್ಮ ಅಂಗಾಂಗಗಳಿಗೆ ಒಂದು ವಿಶ್ರಾಂತಿ ಸ್ಥಿತಿ, ಶೂನ್ಯ ಭಾವಕ್ಕೆ ತಗೊಂಡು ಹೋದಾಗ ಅಲ್ಲಿ ಒಂದು ಜೀವ ಚೈತನ್ಯ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈ ರೀತಿ ನಾವು ಕ್ಯಾನ್ಸರ್ ಯಾವ ಅಂಗಾಂಗಗಳಲ್ಲಿ ಕ್ಯಾನ್ಸರ್ ಆಗಿದೆ ಆ ಅಂಗಾಂಗಕ್ಕೆ ನಾವು 0 ಅಂತ ಬರೆದಾಗ ನಮ್ಮಲ್ಲಿ ಅಲ್ಲಿ ಆ ಕ್ಯಾನ್ಸರ್ ಕಡಿಮೆ ಆಗ್ತಾ ಬರುತ್ತೆ. ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಕ್ಯಾನ್ಸರ್ಗಳು ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ. ಈ ಪಿಕ್ಚರ್ ಅನ್ನ ನೀವು ತೆಗೆದಿಟ್ಕೊಳ್ಳಿ. ಎಲ್ಲಾ ಕಾಯಿಲೆಗಳು ನಾನು ನಿಮ್ಗೆ ಮುಂದಷ್ಟು ನಂಬರ್ ಅಂಡ್ ಕಲರ್ ಅನ್ನು ತಿಳಿಸ್ತಾ ಬರ್ತಾ ಇರ್ತೀನಿ. ಈಗ 0 ತಿಳಿಸ್ತಾ ಇದ್ದೀನಿ, ನೆಕ್ಸ್ಟ್ 1 2 3 4 5 6 7 8 9 ಇಷ್ಟು ತಿಳಿಸ್ತಾ ಹೋಗ್ತೀನಿ. ಎಲ್ಲದನ್ನು ಕೂಡ ನೀವು ಈ ಆರ್ಗನ್ ಜಾಯಿಂಟ್ಗಳಿಗೆ ನೀವು ನಂಬರ್ ಬರ್ಕೋಬಹುದು. ನಿಮ್ಗೆ ಸುಲಭವಾಗಿ ನಿಮ್ಗೆ ಸಿಗುತ್ತೆ. ನೀವೇ ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಂಡ್ಬಿಡಿ. ಕನ್ನಡದಲ್ಲೂ ಇದೆ, ಇಂಗ್ಲಿಷ್ನಲ್ಲೂ ಇದೆ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಜಾಯಿಂಟ್ಗಳು ಅದನ್ನ ತೆಗೆದಿಟ್ಕೊಂಡ್ರೆ ನಿಮ್ ಯಾವ ಆರ್ಗನ್ನಿಗೆ ಯಾವ ಎನರ್ಜಿ ಬೇಕು, ಅಗ್ನಿ ತತ್ವ ಬೇಕು, ಜಲತತ್ವ ಬೇಕು, ಅಥವಾ ಪೃಥ್ವಿ ತತ್ವ ಬೇಕು,
ವಾಯುತತ್ವ ಬೇಕು. ಈ ಆ ಬಣ್ಣದ ಆ ಕಲರ್ ಆ ನಂಬರನ್ನ ನೀವು ಬರ್ಕೊಂಡ್ರೆ ಅಲ್ಲಿ ಆ ಶಕ್ತಿ ಉತ್ಪತ್ತಿ ಆಗುತ್ತೆ. ನಿಮಗೆ ಬಹಳ ಸುಲಭವಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೀವೇ ನಿಮ್ಮ ಮನೆಯಲ್ಲಿ ನೀವು ನಿಮ್ಗೆ ಚಿಕಿತ್ಸೆಯನ್ನ ಮಾಡ್ಕೋಬಹುದು. ಫುಲ್ ಅಂಗೈ ರಿಫ್ಲೆಕ್ಸ್ ಇಂದು ಪಿಕ್ಚರ್ ಸಿಗುತ್ತೆ. ಒಂದೇ ಬೆರಳಲ್ಲಿ ಅಂಗಾಂಗಗಳನ್ನ ಗುರುತಿಸಲಾಗಿದೆ, ಪ್ರತಿ ಒಂದು ಬೆರಳಿಗೂ ಅದು ನಮ್ಗೆ ಸಿಗುತ್ತೆ. ಇದೆಲ್ಲ ಪಿಕ್ಚರ್ಗಳನ್ನ ತೆಗೆದಿಟ್ಕೊಳ್ಳಿ, ನೀವು ಗೂಗಲ್ ಅಲ್ಲಿ ಸಿಗುತ್ತೆ, ಸರ್ಚ್ ಮಾಡ್ಕೊಳ್ಳಿ, ತೆಗೆದಿಟ್ಕೊಳ್ಳಿ. ಯಾವುದೋ ಒಂದು ಹೇಳ್ದೆ ಅವಾಗ ಈ ಕಾಯಿಲೆಗೆ ಈ ತರ ಎನರ್ಜಿಯ ಕೊರತೆ ಇದೆ, ಅಲ್ಲಿ ವಾಯುತತ್ವ ಬೇಕು ಅಥವಾ ಇನ್ಯಾವುದೋ ಬೇಕು, ಅದನ್ನ ನಾವು ಬರ್ಕೊಂಡ್ರೆ ಆಯ್ತು. ಇಷ್ಟು ಸುಲಭವಾಗಿ ನಾವು ನಮ್ಮ ಮನೆಯಲ್ಲೇ ನಾವು ನಮ್ಗೆ ಚಿಕಿತ್ಸೆಯನ್ನ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕಮೆಂಟ್ಸ್ ಅಭಿಪ್ರಾಯಗಳಿದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ನೀವು ನನ್ನ ನಂಬರಿಗೆ ಮೆಸೇಜ್ ಮಾಡಬಹುದು. 6366310264. ಇದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಾನು ಉತ್ತರವನ್ನು ಕೊಡ್ತೇನೆ. ಇದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ನಮಸ್ಕಾರ.